ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಟಿ ಸರಿತಾ ಅವರ ನಡುವಿನ ಒಂದು ಸ್ನೇಹ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ನಟಿ ಸರಿತಾ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮೊದಲು ತಿಳಿದದ್ದು ಶಂಕರ್ ಗುರು ಚಿತ್ರದಿಂದ. ಸರಿತಾ ಅವರು ತಪ್ಪಿದ ದಾಳ ಅಂತ ಒಂದು ಸಿನಿಮಾದ ಶೂಟಿಂಗ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾರು, ಅವರು ಎಷ್ಟು ದೊಡ್ಡ ನಟರು ಅನ್ನೋದು ಕೂಡ ತಿಳಿದಿರಲ್ಲ. ಹೀಗೆ ಆಕಸ್ಮಿಕವಾಗಿ ಶಂಕರ್ ಗುರು ಚಿತ್ರವನ್ನು ಸರಿತಾ ಅವರು ನೋಡ್ತಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವನ್ನು ನೋಡಿ ಸರಿತಾ ಅವರು ಮಾರು ಹೋಗ್ತಾರೆ. ಅವರಿಗೆ ಆ ಸಮಯದಲ್ಲಿ ಕನ್ನಡ ಭಾಷೆ ಬೇರೆ ಬರ್ತಿರಲಿಲ್ಲ. ಆದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವನ್ನು ನೋಡಿ ಶಂಕರ್ ಗುರು ಚಿತ್ರವನ್ನು ತುಂಬ ಇಷ್ಟಪಟ್ಟು 8-9 ಬಾರಿ ನೋಡ್ತಾರೆ. ಇವರು ಈ ರೀತಿ ಶಂಕರ್ ಗುರು ಚಿತ್ರವನ್ನು ಪದೇ ಪದೇ ನೋಡ್ತಿರೋದನ್ನು ನೋಡಿ ಅವರ ಸ್ನೇಹಿತರು, ಸಿನಿಮಾ ತಂಡದವರೆಲ್ಲ ಏನು ನಿನಗೆ ತಲೆಗೆಲೆ ಕೆಟ್ಟೋಗಿದೆಯಾ, ಯಾಕೆ ಇಷ್ಟು ಬಾರಿ ಈ ಸಿನಿಮಾ ನೋಡ್ತಿದೆಯಾ ಅಂತ ಕೇಳ್ತಾರೆ. ಆದರೆ ಆ ಹೊತ್ತಿಗೆ ಸರಿತಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವನ್ನು ನೋಡಿ ಅವರ ಅಭಿಮಾನಿಯಾಗಿರ್ತಾರೆ. ಇವ್ರನ್ನ ಒಮ್ಮೆಯಾದರೂ ಮೀಟ್ ಮಾಡಬೇಕು, ಇವ್ರ ಜೊತೆ ಒಂದು ಅವಕಾಶ ಸಿಕ್ಕಿದರೆ ಸಿನಿಮಾವನ್ನು ಮಾಡಬೇಕು ಅಂತ ಸರಿತಾ ಅವರಲ್ಲಿ ಒಂದು ಆಸೆ ಬರುತ್ತೆ. ಇನ್ನು ಹೀಗೆ ದಿನ ಕಳೆಯುತ್ತೆ. ಮೌನ ಗೀತಗಳನ್ನೋ ಒಂದು ತಮಿಳು ಸಿನಿಮಾದಲ್ಲಿ ಸರಿತಾ ಅವರು ನಟಿಸ್ತಿರ್ತಾರೆ. ದೊರೆ ಭಗವಾನ್ ಅವರ ಜೋಡಿ ಇದೆಯಲ್ಲ, ಅವರ ಅಣ್ಣ ರಾಧಾಕೃಷ್ಣ ಅವರ ಮನೆಯಲ್ಲಿ ಈ ಸಿನಿಮಾದ ಒಂದು ಶೂಟಿಂಗ್ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವರ ಒಂದು ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಫೋಟೋವನ್ನು ಸರಿತಾ ಅವರು ನೋಡ್ತಾರೆ. ಅವರಿಗೆ ಕುತೂಹಲವಾಗಿ ರಾಧಾಕೃಷ್ಣ ಅವರ ಹತ್ರ ಇವರು ನಿಮಗೆ ಪರಿಚಯ ಇದ್ದಾರಾ ಅಂತ ಕೇಳ್ತಾರೆ. ರಾಧಾಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ತುಂಬ ಆತ್ಮೀಯರು, ಅವರು ಪದೇ ಪದೇ ಬಂದು ಹೋಗ್ತಿರ್ತಾರೆ ಅಂತೆಲ್ಲ ವಿಷಯವನ್ನು ಹೇಳ್ತಾರೆ. ಆಗ ಸರಿತಾ ಅವರಿಗೆ ತುಂಬ ಖುಷಿಯಾಗುತ್ತೆ. ಅವರು ರಾಧಾಕೃಷ್ಣ ಅವರ ಹತ್ರ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ದಯವಿಟ್ಟು ಅವರು ನಿಮ್ಮ ಮನೆಗೆ ಬಂದಾಗ ನನಗೆ ಹೇಳಿ ಕಳಿಸಿ, ನಾನಿಲ್ಲಿ ಬರ್ತೇನೆ, ಅವ್ರನ್ನ ಮೀಟ್ ಮಾಡಬೇಕು ನನಗೆ ಅಂತ ರಾಧಾಕೃಷ್ಣ ಅವರ ಹತ್ರ ಹೇಳ್ತಾರೆ. ಇನ್ನು ಇದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೆರಳಿದ ಸಿಂಹ ಸಿನಿಮಾದ ಒಂದು ತಯಾರಿ ನಡೀತಿರುತ್ತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿತಾ ಅವರ ಮರೋ ಚರಿತ್ರ ಅನ್ನೋ ಒಂದು ಸಿನಿಮಾವನ್ನು ನೋಡಿ ಅವರ ಅಭಿನಯದಿಂದ ಪ್ರಭಾವಿತರಾಗಿ ಈ ಸಿನಿಮಾಗೆ ಸರಿತಾ ಅವ್ರನ್ನೇ ನಾಯಕಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಹೀಗಾಗಿ ನಟಿ ನಿರ್ಮಾಪಕಿಯಾದಂತಹ ಪಂಡರಿಭಾಯಿ ಅವರು ಸರಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ರೀತಿ ಒಂದು ಕೆರಳಿದ ಸಿಂಹ ಅಂತ ಸಿನಿಮಾ ಮಾಡ್ತಿದ್ದೇವೆ, ಅದಕ್ಕೆ ನೀವೇ ಒಂದು ನಾಯಕಿಯಾಗಿ ಬರಬೇಕು ಅಂತ ಕೇಳ್ಕೊಳ್ತಾರೆ. ಸರಿತಾ ಅವರಿಗೆ ನಂಬಕ್ಕೆ ಆಗಲ್ಲ. ಏನು ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಪಂಡರಿಭಾಯಿ ಅವರು, ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಮರೋ ಚರಿತ್ರ ಸಿನಿಮಾವನ್ನು ನೋಡಿ ತುಂಬ ಖುಷಿಯಾಗಿ ನೀವೇ ಈ ಸಿನಿಮಾಗೆ ನಾಯಕಿಯಾಗಿ ಬೇಕು ಅಂತ ಹೇಳಿದ್ದಾರೆ, ಅದಕ್ಕಾಗಿ ನಿಮ್ಮನ್ನು ಒಂದು ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಸರಿತಾ ಅವರು ಸುಮಾರು 4-5 ತಮಿಳು ಸಿನಿಮಾಗಳಲ್ಲಿ ನಟಿಸ್ತಿರ್ತಾರೆ. ಆದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸುವಂತಹ ಈ ಒಂದು ಅವಕಾಶವನ್ನು ಬಿಡಲಿಕ್ಕೆ ಸರಿತಾ ಅವರು ರೆಡಿ ಇರಲ್ಲ. ಆದ್ದರಿಂದ ತುಂಬ ಖುಷಿಯಿಂದ ಹೇಗಾದರೂ ನಾನು ಡೇಟ್ಸ್ ಹೊಂದಾಣಿಕೆ ಮಾಡ್ಕೊಳ್ತೀನಿ ಅಂತ ಈ ಸಿನಿಮಾಗೆ ಒಪ್ಕೊಳ್ತಾರೆ. ಹಾಗೆಯೇ ಈ ರೀತಿ ಮರೋ ಚರಿತ್ರ ಸಿನಿಮಾವನ್ನು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾಗೆ ಸರಿತಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಅವರಿಗೆ ತಿಳಿದಾಗ ತುಂಬ ಖುಷಿಯಾಗಿ ಅವರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವರ ಮನೆಗೆ ಬರ್ತಾರೆ. ನಂತರ ಅವರ ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ಭೇಟಿ ಮಾಡಿದ ಸಮಯದಲ್ಲಿ ಸರಿತಾ ಅವರಿಗೆ ತುಂಬ ಒಂದು ಖುಷಿಯಾಗಿ ಗಾಬರಿಯಾಗಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಇದನ್ನು ಗಮನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಅವರೇ ಮಾತಿಗಿಳಿತಾರೆ. ನಿಮ್ಮ ಈ ಮರೋ ಚರಿತ್ರ ಸಿನಿಮಾವನ್ನು ನೋಡಿದೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ರಿ, ತುಂಬ ಖುಷಿಯಾಯಿತು ಅಂತೆಲ್ಲ ಅವ್ರನ್ನ ಹೊಗಳ್ತಾರೆ. ಹಾಗೆಯೇ ನಿಮ್ಮ ಬಗ್ಗೆ ರಾಧಾಕೃಷ್ಣ ಅವರೆಲ್ಲ ವಿಷಯ ತಿಳಿಸಿದ್ದಾರೆ, ನನ್ನ ಮೇಲೊಂದು ಅಭಿಮಾನ ಇಟ್ಟಿದ್ದಕ್ಕಾಗಿ ನಿಮಗೊಂದು ಧನ್ಯವಾದ ಅಂತ ಕೃತಜ್ಞತೆಯನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಸಲ್ಲಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ನಟ ಹೀಗೆ ಅನ್ನೋದೆಲ್ಲ ಸರಿತಾ ಅವರು ತಿಳ್ಕೊಂಡಿದ್ರು. ಆದರೆ ಅವರು ಇಷ್ಟು ಒಂದು ಸರಳತೆಯಿಂದ ತಮ್ಮ ಜೊತೆ ಮಾತಾಡಿದ್ದನ್ನು ನೋಡಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಇನ್ನಷ್ಟು ಗೌರವ ಹೆಚ್ಚುತ್ತೆ. ದಿನಗಳ ಕಳೆಯುತ್ತೆ. ಕೆರಳಿದ ಸಿಂಹ ಸಿನಿಮಾದ ಶೂಟಿಂಗ್ ಸಮಯ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮೊದಲನೇ ದಿವಸ ನಟಿಸಬೇಕಾದ್ರೆ ಸರಿತಾ ಅವರಿಗೆ ತುಂಬ ಒಂದು ಗಾಬರಿ ಆಗುತ್ತೆ. ಯಾಕೆಂದರೆ ಅವರಿಗೆ ಕನ್ನಡ ಭಾಷೆ ಸರಿಯಾಗಿ ಬರ್ತಾ ಇರಲ್ಲ. ಈ ಒಂದು ಭಾಷಾ ಸಮಸ್ಯೆ ಒಂದು ಕಡೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ದಿಗ್ಗಜರ ಜೊತೆ ಒಂದು ನಟಿಸುವಂತಹ ಅವಕಾಶ, ಹೀಗಾಗಿ ಸಹಜವಾಗಿ ಒಂದು ನರ್ವಸ್ನೆಸ್ ಇರುತ್ತೆ. ಆದರೆ ಅವರ ಅದೃಷ್ಟಕ್ಕೆ ಮೊದಲ ದಿನ ಒಂದು ಹಾಡಿನ ಶೂಟಿಂಗ್ ಇರುತ್ತೆ. ಈ ಡೈಲಾಗ್ಗಳು ಹೇಳೋ ಸಮಸ್ಯೆ ಇಲ್ಲದೇ ಇದರಿಂದ ಸರಿತಾ ಅವರು ಈ ಡ್ಯಾನ್ಸ್ ಸೀಕ್ವೆನ್ಸನ್ನು ತುಂಬ ಆರಾಮಾಗಿ ಮಾಡಿ ಮುಗಿಸ್ತಾರೆ. ಅವರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ.
ಇನ್ನು ಶೂಟಿಂಗ್ ಮಾಡ್ತಾ ಹೋದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಒಂದು ಡೈಲಾಗ್ ಹೇಳೋ ಸಮಸ್ಯೆ ಇದ್ದರೆ ಅಥವಾ ಸರಿತಾ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದಾಗ ಅವರಿಗೊಂದು ಶಬಾಸ್ ಹೇಳಿ ಹುರಿದುಂಬಿಸೋದು, ಮತ್ತು ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಈ ರೀತಿ ಮಾಡಬೇಡಿ, ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಒಂದು ಸಲಹೆ ಕೊಡೋದು. ಹೀಗೆ ಸರಿತಾ ಅವರಿಗೆ ಒಂದು ಒಳ್ಳೆಯ ಸ್ನೇಹಿತನಂತೆ, ಒಂದು ಹಿರಿಯರು ಕಿರಿಯರು ಅನ್ನೋ ಭೇದ ಭಾವನೆ ಇಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಹಾಯ ಮಾಡ್ತಾರೆ. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರು ಸೆಟ್ನಲ್ಲಿ ಎಲ್ಲರ ಜೊತೆನೂ ಬೆರೀತಿದ್ದರಂತೆ. ಯಾವುದೇ ರೀತಿಯ ಭೇದ ಭಾವ ಇರಲಿಲ್ಲ. ಊಟ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ರಂತೆ. ಹೀಗೇ ಒಂದು ಒಳ್ಳೆಯ ಒಂದು ಖುಷಿ ವಾತಾವರಣ ಇರ್ತಿತ್ತು. ಯಾವುದೇ ರೀತಿಯ ಒಂದು ವೈಯಕ್ತಿಕ ಸಮಸ್ಯೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇದ್ದಾಗ ಆಗ್ತಿರಲಿಲ್ಲ. ಸರಿತಾ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಸಲಿಗೆ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದರೆ ಹೇಳಿ ಕೇಳಿ ಅವರು ಅಭಿಮಾನಿ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾಳಷ್ಟು ಸಿನಿಮಾ ನೋಡಿರ್ತಾರೆ. ಹೀಗೆ ಒಮ್ಮೆ ಮಾತನಾಡ್ತಿರ್ಬೇಕಿದ್ರೆ, ನಿಮ್ಮ ಹಾವಿನ ಹೆಡೆ ಅನ್ನೋ ಒಂದು ಸಿನಿಮಾ ನೋಡಿದೆ, ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಚೆನ್ನಾಗಿರಲಿಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾರೆ. ಈ ರೀತಿ ಸರಿತಾ ಅವರು ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ನಗುತ್ತಾ, ಅಯ್ಯೋ ಆ ಸಿನಿಮಾ ಯಾಕೆ ನೋಡೋಕ್ಕೆ ಹೋದ್ರಿ, ಬೇರೆ ಸಿನಿಮಾ ನೋಡಬೇಕಿತ್ತು ಅಂತ ತಮಾಷೆಯಾಗಿ ಉತ್ತರ ಕೊಡ್ತಾರೆ. ಹೀಗಾಗಿ ಅಷ್ಟು ದೊಡ್ಡ ನಟನಾಗಿದ್ದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿತಾ ಅವರು ಎದುರುಗಡೆನೇ ಈ ರೀತಿ ಹೇಳಿದಾಗ ಅದರ ಕ್ರಿಟಿಸಿಸಮನ್ನು ತಮಾಷೆಯಾಗೆ ತಗೊಂಡ್ರು. ಯಾವುದೇ ರೀತಿ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಮಾಡ್ತಿರಲಿಲ್ಲ. ಹೀಗಾಗಿ ಅವರ ಸರಳತೆಯನ್ನು ನೋಡಿ ಸರಿತಾ ಅವರಿಗೆ ಅವ್ರ ಮೇಲೆ ಇನ್ನಷ್ಟು ಗೌರವ ಹೆಚ್ಚುತ್ತೆ. ಇನ್ನು ಸರಿತಾ ಅವರಿಗೆ ದೇವ್ರ ಮೇಲೆ ಮೊದಲು ನಂಬಿಕೆ ಇರಲಿಲ್ವಂತೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಒಡನಾಟ ಹೆಚ್ಚಾದ ನಂತರ, ಅವ್ರ ಜೊತೆ ಒಂದು ಸಲಿಗೆ ಬೆಳೆದ ನಂತರ ದೇವ್ರ ಮೇಲೆ ಕೂಡ ಭಕ್ತಿ ಬರೋಕ್ಕೆ ಆರಂಭ ಆಗುತ್ತೆ. ಒಂದು ಕಡೆ ದೇವ್ರ ಮೇಲೆ ಭಕ್ತಿ ಹೆಚ್ಚಾದರೆ, ಇನ್ನೊಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೂ ಒಂಥರ ಭಕ್ತಿ ಪರವಶರಾಗ್ತಾರೆ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂಥರ ದೇವ್ರ ಥರನೇ ಅಂತ ಸರಿತಾ ಅವರು ಹೇಳ್ತಾರೆ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ನಲ್ಲಿ ದಂತಕಥೆಯ ಸೀರೀಸ್ನಲ್ಲಿ ಇನ್ನಷ್ಟು ಈ ರೀತಿಯ ಕುತೂಹಲಭರಿತವಾದ ವಿಷಯಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.